ಈ ದಿನ 16ನೇ ದಿನ ಆಗಿದೆ. ನಮ್ಮನ್ನೆಲ್ಲ ಕೂಡ ಅಗಲಿದ ನಾಯಕ ದೂರಾಗಿ 16 ದಿವಸ ಆಗಿದೆ. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತುಂಬ ಮುತುವರ್ಜಿಯಿಂದ ನಮ್ಮ ಆದಿನಾರಾಯಣ ಮತ್ತು ಜನಪ್ರಿಯ ಶಾಸಕರಾದಂಥ ಪುತ್ತೂರು ಮಂಜುನಾಥ್ ಅವರು ಚರ್ಚಿಸಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನ್ ಅವರು ಎಲ್ಲ ಹಿರಿಯ ನಾಯಕರು 30 ವರ್ಷ ಆಗಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಇವತ್ತು ಮಾಡಬೇಕು ಅಂತೇಳಿ 16ನೇ ದಿವಸ 20ನೇ ತಾರೀಕು ಅವರ ಕುಟುಂಬದಲ್ಲಿ ಮನೆಯಲ್ಲಿದ್ದು ಇಲ್ಲಿ ಇವತ್ತು ಕಾಂಗ್ರೆಸ್ ಆಫೀಸ್ ಹತ್ರ ಮಾಡಬೇಕು ನಿರ್ಧಾರ ಮಾಡಿದ್ವಿ. ಇವತ್ತು ಅದೇ ರೀತಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಹೋದರರು ಸಹೋದರಿಯರು ಅಣ್ಣ ತಮ್ಮಂದರು ಯುವಕರು ಸಂಘ ಸಂಸ್ಥೆಗಳು ಹಿರಿಯ ನಾಯಕರೆಲ್ಲ ವೇದಿಕೆಯಲ್ಲಿರೋದಕ್ಕೆ ಎಲ್ಲರಿಗೂ ನಾನು ವಂದಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಕೋಲಾರ ತಾಲೂಕಿನ ಶಾಸಕರು ನಮ್ಮ ಮಗು ಇಲ್ಲಿಂದ ಹೋಗಿರೋದು ಮಾಜಿ ಶಾಸಕರು ಅವ್ರಿಗೂ ಇವತ್ತು ಧನ್ಯವಾದ ಹೇಳ್ತೀನಿ. ಮತ್ತು ಜನ ಜಾಸ್ತಿ ಇದ್ದಾರೆ ಆದಿನಾರಾಯಣ ಮತ್ತು ಬ್ಲಾಕ್ ಕಾಂಗ್ರೆಸ್. ಮೊದಲನೆಯದಾಗಿ ಅವರ ಕುಟುಂಬದ ನಮ್ಮ ಸಹೋದರರು ಇವತ್ತು ಬಂದಿದ್ದಾರೆ. ದೇವರು ಬರೋದು ಒಬ್ಬನೇ ಹೋಗೋದು ಒಬ್ಬನೇ, ಆ ರೀತಿ ಆಗೋಯ್ತು. ಆಗಬಾರ್ದಿತ್ತು, ಪರಮಾತ್ಮನದೇನು ಕಾರಣ ಆಯಿತು. ಅವ್ರಿಗೆಲ್ಲ ಕೂಡ ದೇವರು ಒಳ್ಳೆ ಧೈರ್ಯ ತುಂಬಿ ಆತ್ಮಶಕ್ತಿ ಕೊಟ್ಟು ಅವ್ರಿಗೆ ನಿರ್ಭಯವಾಗಿ ಜೀವಿಸ್ಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಮೇಲೆ ನೀಲಕಂಠೇಗೌಡರು ನಮಗೂ ಒಳ್ಳಾಟ ಅಂದರೆ ಅದು ದಿನಗಟ್ಟಲೆ ಆಗುತ್ತೆ. ನಮ್ಮ ತಮ್ಮನ್ನೂ ಬೆಳೆಸಿಲ್ಲ, ನಮ್ಮ ಮಗನೂ ಬೆಳೆಸಿಲ್ಲ, ಜೊತೆಯಲ್ಲಿ ಇಟ್ಕೊಂಡಿದ್ದು. ಬೆಂಗಳೂರಿಗೆ ಹೋಗಲಿ, ನಾವು 5 ವರ್ಷ ಒಂದು ಜಾಗದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. 5 ವರ್ಷ ಒಂದೇ ಬೆಡ್ನಲ್ಲಿ ಮಲಗಿದ್ದೀವಿ. ನಾನು ಒಂದಿನ ಬಾನ್ಸವಾಡಿಯಲ್ಲಿ ಮನೆ ಮಾಡಿದ್ವಿ, ಮಂಜುಗೂ ಗೊತ್ತು. ನಾನು ಅಲ್ಲಿದ್ದೆ, ಏಪನು ಎಲ್ಲ ಚೆಲ್ಲಿದ್ರು. ಅಣ್ಣ ಎಲ್ಲಿದೆ ಅಂದ್ರೆ ನಾನು ಇಲ್ಲಿದೆ ಅಂದರೆ